ಹಲೋ. ಈ ಒಂದು ವಿಡಿಯೋ ಟ್ರೈನಿಂಗ್ನೊಳಗಡೆ ಮೆಡಿಲ್ಯಾಬ್ ಸಾಫ್ಟ್ವೇರ್ ಅಂದರೆ ಮೆಡಿಕಲ್ ಲ್ಯಾಬೊರೇಟರಿ ಸಾಫ್ಟ್ವೇರ್ ಏನಿದೆ ನಮ್ಮದು ಮೆಡಿಲ್ಯಾಬ್ ಅಂತ, ಇದನ್ನು ಯಾವ ರೀತಿಯಾಗಿ ಯೂಸ್ ಮಾಡೋದು, ಯಾವ ರೀತಿಯಾಗಿ ಅದರಲ್ಲಿರೋ ಆಪ್ಷನ್ಸ್ಗಳನ್ನು ನೋಡೋದು ಅನ್ನೋದನ್ನು ನೋಡೋಣಂತೆ. ಇದರೊಳಗಡೆ ಮೊದಲು ಇಲ್ಲಿ ಡೆಸ್ಕ್ಟಾಪ್ನಲ್ಲಿರೋ ಈ ಮೆಡಿಲ್ಯಾಬ್ ಈ ಐಕನ್ನ ಡಬಲ್ ಕ್ಲಿಕ್ ಮಾಡಿದಾಗ ಈ ರೀತಿ ಓಪನ್ ಆಗುತ್ತೆ. ಮೋಸ್ಟ್ ಆಫ್ ದ ಕೇಸಸ್ ಒಳಗಡೆ ಯೂಸರ್ ನೇಮ್ ಪಾಸ್ವರ್ಡು ಬೈ ಡಿಫಾಲ್ಟ್ ಫಸ್ಟ್ ಟೈಮು ಡೆಮೋ ಅಂತ ಇರುತ್ತೆ. ಪಾಸ್ವರ್ಡು ಡ್ರೀಮ್ ಅಂತ ಇರುತ್ತೆ. ಡ್ರೀಮ್ DREAM. ಓಕೆ. ಈ ರೀತಿ ಲಾಗಿನ್ ಆದ ತಕ್ಷಣ ಫಸ್ಟ್ ಟೈಮ್ ಈ ರೀತಿ ಒಂದು ಸ್ಕ್ರೀನ್ ಬರುತ್ತೆ. ಇದರೊಳಗಡೆ ಮೊದಲಿಗೆ ಮೇಂಟೆನೆನ್ಸು ಸೆಕ್ಷನ್, ಬೇರೆ ಬೇರೆ ಸೆಕ್ಷನ್ಗಳು ಇದೇ ರೀತಿಯೇ ಇರುತ್ತೆ. ಮೊದಲನೇದಾಗಿ ಒನ್ ಟೈಮ್ ಸೆಟ್ ಮಾಡಿ ಇಡ್ತಕ್ಕಂಥ ಮೇಂಟೆನೆನ್ಸ್ ಸೆಕ್ಷನನ್ನು ಒಂದ್ಸಲ ನೋಡೋಣ. ಮೇಂಟೆನೆನ್ಸ್ ಹೋಗ್ಬಿಟ್ಟು ಇದರಲ್ಲಿ ಫಸ್ಟ್ ಆಪ್ಷನು ಲ್ಯಾಬ್ ಸೆಟ್ಟಿಂಗ್ಸ್ ಅಂತಂದಿದೆ. ಈಗ ಈ ಲ್ಯಾಬ್ ಸೆಟ್ಟಿಂಗ್ಸ್ ಒಳಗಡೆ ಏನು ಬರುತ್ತೆ ನೋಡೋಣ. ಅಂದರೆ ನಿಮ್ಮ ಲ್ಯಾಬಿನ ಟೈಟಲ್ ಏನಿರ್ತದಲ್ಲ, ಅಂದರೆ ಮೇಲ್ಗಡೆ ರಿಪೋರ್ಟಿನ ಟೈಟ್ಲು, ನಿಮ್ಮ ಲ್ಯಾಬ್ ನೇಮು, ಅಡ್ರೆಸ್ಸು, ಕಾಂಟ್ಯಾಕ್ಟ್ ನಂಬರು ಏನು ಪ್ರಿಂಟ್ ಮಾಡೋದಿದೆಯಲ್ಲ ಅದನ್ನು ಇಲ್ಲಿ ಸೆಟ್ ಮಾಡ್ತೀರ. ಇಲ್ಲಿ ಸೆಟ್ ಮಾಡಿ ಇಲ್ಲಿ ಕೆಳಗಡೆ ಅಪ್ಡೇಟ್ ಅಂತ ಹೇಳಿದ್ರೆ ನಿಮ್ಮ ಲ್ಯಾಬ್ನ ನೇಮು ನಿಮ್ಮ ಮೇಲ್ಗಡೆ ಸೆಟ್ ಆಗುತ್ತೆ. ಇದು ಒಂದು. ಇಲ್ಲ ನಿಮ್ಮದು ಆಲ್ರೆಡಿ ಪ್ರಿಂಟೆಡ್ ರಿಪೋರ್ಟ್ ಇದ್ದರೆ ಇದನ್ನು ಏನು ಮಾಡ್ತೀರಾ, ಇದೇ ರೀತಿಯೇ ಬ್ಲ್ಯಾಂಕ್ ಅಂದರೆ ಖಾಲಿದೇ ಬಿಡ್ತೀರಾ. ಅವಾಗ ನಿಮಗೆ ನಿಮ್ಮದು ಏನು ಆಲ್ರೆಡಿ ಪ್ರೀ ಪ್ರಿಂಟೆಡ್ ಅಂದರೆ ಮೊದಲೇ ಪ್ರಿಂಟ್ ಮಾಡಿ ಇಟ್ಕೊಂಡಿರೋ ರಿಪೋರ್ಟ್ ಹೆಡ್ಡಿಂಗ್ ಏನಿದೆ ಅದನ್ನೇ ಬರ್ಬೋದು. ಈಗ ನಾನು ಹೆಡ್ಡಿಂಗನ್ನು ಯಾವ ರೀತಿಯಾಗಿ ಸೆಟ್ ಮಾಡ್ಬೋದು ಅನ್ನೋದನ್ನು ನೋಡ್ತೀನಿ. ರೆಸ್ಯೂಮ್ಸ್, ಕ್ಲಿನಿಕಲ್, ಲ್ಯಾಬೊರೇಟರಿ, ಅಡ್ರೆಸ್, ಬಿಹೈಂಡ್ ತಾರಾ ಪ್ಲಾಜಾ. ಓಕೆ. ಸೇ ಆ್ಯಂಡ್ ಸೊ. ಆಮೇಲೆ ಅಡ್ರೆಸ್ ಇಲ್ಲಿ ಮೂರನೇದು ಬೇಕಂದರೆ ಫಾರ್ ಎಕ್ಸಾಂಪಲ್ PB ರೋಡ್, ರಾಣಿಬೆನ್ನೂರು. ಓಕೆ. 581115. ನೆಕ್ಸ್ಟು ಮೊಬೈಲ್ ನಂಬರ್ ಅಥವಾ ಏನಾದರೂ ಇದ್ದರೆ ಡೈರೆಕ್ಟಾಗಿ ಇಲ್ಲಿ ಮೆನ್ಷನ್ ಮಾಡಿ. ಈ ರೀತಿಯಾಗಿ ಇಲ್ಲೇ ಲ್ಯಾಬ್ ಟೆಕ್ನಿಷಿಯನ್ ಡೆಸಿಗ್ನೇಷನ್ ಏನಾದರೂ ಅಥವಾ ಅವರ ಇದನ್ನು ಹಾಕಬೇಕಂದ್ರೆ ಇಲ್ಲಿ ಹಾಕಿ, ಒಂದು ನೀವು ಕ್ವಾಲಿಫೈಡ್ ಪರ್ಸನ್ನೇ ಹಾಕ್ತಾ ಇದ್ದರೆ ಅವ್ರ ಹೆಸರು ಹಾಕಿ, ಇಲ್ಲಿ ಅವರ ಕ್ವಾಲಿಫಿಕೇಷನ್ ಹಾಕಿ. ಇಲ್ಲ ನಾರ್ಮಲ್ ಟೆಕ್ನಿಷಿಯನ್ನೇ ಕೊಡ್ತಾ ಇದ್ದರೆ ಬೆಟರ್ ನನ್ನ ಸಜೆಷನ್ ಪ್ರಕಾರ ಏನಂತ ಹಾಕ್ತೀರಾ, ಟೆಕ್ನಿಷಿಯನ್ ಅಂತ ಹಾಕಿಬಿಡಿ. ಓಕೆ. ಇಲ್ಲಾಂದರೆ ನಿಮ್ಮ ಹೆಸರು, ನಿಮ್ಮ ಕ್ವಾಲಿಫಿಕೇಷನ್ ಹಾಕಿರಿ. ಓಕೆ. ಹಾಂ. ಇದನ್ನು ಈ ರೀತಿಯಾಗಿ ಅಪ್ಡೇಟ್ ಮಾಡಿ. ಎಲ್ಲಿ ಬರುತ್ತದು, ಮೇಂಟೆನೆನ್ಸ್ ಆ್ಯಂಡ್ ದೆನ್ ಲ್ಯಾಬ್ ಸೆಟ್ಟಿಂಗ್ ಇದರೊಳಗಡೆ ಬರುತ್ತೆ. ಓಕೆ. ನೆಕ್ಸ್ಟು ಇದರಲ್ಲೇ ರೆಗ್ಯುಲರ್ ಪೇಷಂಟ್ ಬಿಡಿ, ಡಾಕ್ಟರ್ ಡೀಟೇಲ್ಸನ್ನು ಯಾವ ರೀತಿಯಾಗಿ ಎಂಟರ್ ಮಾಡ್ಬೋದು. ಇದರಲ್ಲಿ ಫಸ್ಟ್ಗೆ ಡಾಕ್ಟರ್ ಡೀಟೇಲ್ಸ್ ಅಂದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ. ಮೊದಲಿಗೆ ಹೊಸ ಎರಡು ಇದರೊಳಗೆ ಬರುತ್ತೆ. ಒಂದು ಹೊಸ ರೆಕಾರ್ಡನ್ನು ಯಾವ ರೀತಿಯಾಗಿ ಎಂಟ್ರಿ ಮಾಡೋದು, ಇನ್ನೊಂದು ಎಂಟ್ರಿ ಮಾಡಿದ್ದನ್ನು ಯಾವ ರೀತಿಯಾಗಿ ಚೇಂಜಸ್ ಮಾಡೋದು, ಮಾಡಿಫಿಕೇಷನ್ ಮಾಡೋದು ಅಥವಾ ಡಿಲೀಟ್ ಮಾಡೋದು. ಇದರಲ್ಲಿ ಮೊದಲನೇದು ಎಂಟ್ರಿ ಯಾವ ರೀತಿಯಾಗಿ ಮಾಡೋದು. ಫಸ್ಟ್ಗೆ ನಾವು ಏನು ಮಾಡ್ತೀವಿ, ಮೇಂಟೆನೆನ್ಸ್ಗೆ ಹೋಗಿ ಡಾಕ್ಟರ್ ಡೀಟೇಲ್ಸ್ ಓಪನ್ ಮಾಡ್ತೀವಿ. ಇದನ್ನು ಮಾಡಿದ ತಕ್ಷಣ ಮೊದಲನೇದಾಗಿ ಒನ್ ಸೆಕೆಂಡ್ ಜಸ್ಟ್ ಹೋಲ್ಡ್ ಆನ್. ಓಕೆ. ಮಾಡಿದ ತಕ್ಷಣ ಈ ರೀತಿ ಬರುತ್ತೆ. ಇಲ್ಲಿ ಮೇಲ್ಗಡೆ ಎರಡನೇ ಲೈನ್ನಲ್ಲಿ ಆಪ್ಷನ್ಸ್ ಇದೆ ನೋಡಿ. ಇಲ್ಲಿ ಡೌನ್ ಯಾರೋ ಇದೆ, ಇನ್ಸರ್ಟ್ ಅಂತ ಇದೆ, ಇಲ್ಲಿ ಡಿಲೀಷನ್ ಅಂತ ಇದೆ, ಇದು ಸೇವ್ ಅಂತ ಆಪ್ಷನ್ ಇದೆ, ವೀವ್ ಇದೆ, ಸೇವ್ ಆಪ್ಷನ್ ಇದೆ. ಇದ್ರ ಒಳಗಡೆ ನಾವು ಏನು ಮಾಡ್ತೀವಿ, ಮೊದಲು ವರ್ಕ್ ಮಾಡ್ತೀವಿ. ಇದನ್ನು ಈ ಡೌನ್ ಯಾರೋನ ಮೊದಲು ಕ್ಲಿಕ್ ಮಾಡಿದರೆ ಇಲ್ಲಿ ಡಾಕ್ಟರ್ ID ಅಂತ ಬಂತು ನೋಡಿ. ಈ ಡಾಕ್ಟರ್ ID ಬರುತ್ತೆ. ಫಸ್ಟ್ ನೇಮು ಇಲ್ಲಿ ಡಾಕ್ಟರ್ ಅಂತ ಹಾಕೋ ನೆಸಿಟಿ ಇಲ್ಲ, ಯಾಕಂದರೆ ಡಾಕ್ಟರ್ ತಾನೇ ಬರುತ್ತೆ ಅಲ್ಲಿ. ಸುದರ್ಶನ್ ಶೆಟ್ಟಿ. ಇಲ್ಲಿ ಸುದರ್ಶನ್ ಅಂತ ಹಾಕಿ, ಶೆಟ್ಟಿನ ಬೇಕಾದರೆ ಕೆಳಗಡೆ ಮಿಡ್ಲ್ ನೇಮ್ ಆಪ್ಷನಲ್ ಇದೆ, ಲಾಸ್ಟ್ ನೇಮ್ ಒಳಗಡೆ ಹಾಕ್ರಿ. ಕ್ವಾಲಿಫಿಕೇಷನ್ MBBS MS. ಓಕೆ.
ಇದೆ. ರಿಮೈನಿಂಗ್ ಡೀಟೇಲ್ಸ್ ಬೇಕಂದರೆ ತುಂಬಿ, ಇಲ್ಲ ಅಂದರೆ ನಂತರ ಇಲ್ಲಿದೆ ನೋಡಿ ಸೇವ್ ಅಂತ ಬಟನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಯು ವಿಲ್ ಗೆಟ್ ಸೇವ್ಡ್ ವಿತ್ ದಟ್ ರೆಕಾರ್ಡ್. ಓಕೆ, ಹಾಂ. ಸೊ ಈಗ ನೆಕ್ಸ್ಟ್ ಮತ್ತೆ ಹಾಕಬೇಕಂದ್ರೆ ಇದೇ ಇನ್ಸರ್ಟ್ ಬಟನ್ ಕ್ಲಿಕ್ ಮಾಡಿ, ಮತ್ತೆ 4 ನಂಬರ್ ಬಂತು, ಮತ್ತೆ ಎಂಟ್ರಿ ಮಾಡಿ, ಮತ್ತೆ ಯು ಜಸ್ಟ್ ಗೋ ಆನ್ ಎಂಟರಿಂಗ್ ಫರ್ದರ್ ರೆಕಾರ್ಡ್ಸ್. ಈಗ ಅದರಲ್ಲೇ ಏನಾದರೂ ಚೇಂಜಸ್ ಮಾಡಬೇಕು ಅಂತ ಇದ್ದರೆ ಇದೇ ಮೇಂಟೆನೆನ್ಸ್ಗೆ ಹೋಗಿ ಡಾಕ್ಟರ್ ಡೀಟೇಲ್ಸ್ ಓಪನ್ ಮಾಡಿ. ಇದರಲ್ಲಿ ಇದು ವೀವ್ ಅಂತ ಇದೆ ನೋಡಿ, ಮೊದಲಿಗೆ ಈ ಬಟನ್ ಇದೆಯಲ್ಲ ಇಲ್ಲಿ ವೀವ್, ಇದನ್ನು ಕ್ಲಿಕ್ ಮಾಡಿ. ಮೊದಲನೇದು ಬಂತು, ಈಗ ಮೊದಲನೇದಾಯಿತು. ಈಗ ಎರಡನೇ ರೆಕಾರ್ಡ್ಗೆ ಹೋಗ್ಬೇಕಂದ್ರೆ ಇಲ್ಲಿ ಆ್ಯರೋಗಳಿದೆ ನೋಡಿರಿ ಮೇಲ್ಗಡೆ, ಮೂವ್ ಫಸ್ಟ್, ಮೂವ್ ಪ್ರಿವಿಯಸ್, ಮೂವ್ ಲಾಸ್ಟ್, ಹಿಂಗೆ ನೆಕ್ಸ್ಟ್ ಅನ್ಕೊತ ಹೋಗಿ ತಾನೇ ಬರ್ತದೆ. ಈಗ ನೋಡಿರಿ ಸುದರ್ಶನ್ ಶೆಟ್ಟಿ MBBS MS ಇದೆ. ಸೊ ಇನ್ನೊಂದೇನಾದರೂ ಹಾಕಬೇಕಂದ್ರೆ ಅಥವಾ ಇನ್ನೊಂದೇನಾದರೂ ಈಗ ಸುದರ್ಶನ್ N ಅಂತ ಮಿಡ್ಲ್ ನೇಮ್ ಹಾಕಬೇಕು, ಇದನ್ನು ಹಾಕ್ರಿ. ಮತ್ತು ಅದೇ ಸೇವ್ ಬಟನನ್ನೇ ಕ್ಲಿಕ್ ಮಾಡಿ, ಅಂದರೆ ಅದೇ ರೆಕಾರ್ಡ್ಗೆ ಅಲ್ಲಿ ಸೇವ್ ಆಗುತ್ತೆ. ಓಕೆ, ಆಮೇಲೆ ಇಲ್ಲಿ ಕ್ಲೋಸ್ ಮಾಡು. ಈ ರೀತಿಯಾಗಿ ಎಂಟ್ರಿ ಮಾಡ್ಬೋದು, ಹಾಕ್ಬೋದು, ಅಥವಾ ಡಿಲೀಟ್ ಮಾಡೋದು ಸಹಿತ ಅಲ್ಲೇ ಇದೆ. ಯಾವ ರೆಕಾರ್ಡ್ ಬೇಕಲ್ಲ ಮೊದಲು ವ್ಯೂ ಮಾಡಿ. ಇದು ಡಿಲೀಟ್ ಆಗಬೇಕು ಅಂತ ಹೇಳಿದರೆ ಇಲ್ಲಿದೆ ನೋಡಿ, ಡಿಲೀಟ್, ಡಿ ವಾಂಟ್ ಟು ಡಿಲೀಟ್. ಓಕೆ, ಮತ್ತು ಎರಡನೇದು ಮನೋಜ್ ತಿವಾರಿ ಅಂತ ಇದೆ. ಓಕೆ, ಇರಲಿ ಅನ್ನೋಣ. ಸುದರ್ಶನ್, ಓಕೆ 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 ಓಕೆ, ಎಸ್. ಈ ರೀತಿಯಾಗಿ ಡಾಕ್ಟರ್ ಡೀಟೇಲ್ಸನ್ನು ಎಂಟ್ರಿ ಮಾಡ್ಬೋದು. ಆಮೇಲೆ ಯೂಸರ್ಸು, ಇಲ್ಲೇನಾದರೂ ನೀವು ಪಾಸ್ವರ್ಡ್ ಚೇಂಜ್ ಮಾಡ್ಕೋಬೇಕಂದ್ರೆ ಅದನ್ನೊಂದು ತೋರಿಸ್ತೀನಿ ನಾನು. ಯೂಸರ್ಸ್ ಒಳಗಡೆ ಇಲ್ಲಿ ಮೊದಲು ಡೆಮೋ ಅಂತಂದಿದೆ. ಇಲ್ಲ ಇನ್ನೂ ಒಂದು ಯೂಸರ್ ಕ್ರಿಯೇಟ್ ಮಾಡಬೇಕಂದ್ರೆ ಆ್ಯಡ್ ನ್ಯೂ ಅಂತ ಕ್ಲಿಕ್ ಮಾಡಿ ಇಲ್ಲಿ ಯೂಸರ್ ಹಾಕ್ರಿ. ಈಗ ಫಾರ್ ಎಕ್ಸಾಂಪಲ್ ASH ಅಂತ ಹಾಕ್ತೀನಿ. ಇಲ್ಲಿ ಪಾಸ್ವರ್ಡ್, ಏನು ಪಾಸ್ವರ್ಡ್ ಬೇಕೋ ಅದನ್ನು ಕೊಡ್ರಿ. ಏನಂತ ನಾನು 1 2 3 ಅಂತ ಕೊಡ್ತೀನಿ. ಇದನ್ನು ಸೇವ್ ಮಾಡಿ. ಓಕೆ, ಹಾಂ. ಈಗ ಕ್ಲೋಸ್ ಮಾಡಿ. ಈಸ್ ಇಟ್ ಎಂಡ್ ಆಫ್ ದ ಡೇ ಅಂತ ನೀವು ರಿಪೋರ್ಟ್ ಕ್ಲೋಸ್ ಮಾಡ್ಬೇಕಾದ್ರೆ ಕೇಳುತ್ತೆ. ಎಂಡ್ ಆಗಿದ್ರೆ, ಲಾಸ್ಟ್ ಆಗಿದ್ರೆ ಎಸ್ ಅಂತ ಕೊಡಿ, ಇಲ್ಲ ಅಂತ ಹೇಳಿದರೆ ನೋ ಅಂತ ಕೊಡಿ. ಈಗ ಮತ್ತೆ ನಾನು ಅದೇ ಸಾಫ್ಟ್ವೇರ್ ಇನ್ನೊಂದು ಸಲ ಓಪನ್ ಮಾಡ್ತೀನಿ. ಈಗ ASH ಬೇರೆ ಸಾಫ್ಟ್ವೇರ್ ಕೊಟ್ಟರೆ ಇದು ಬರೋದಿಲ್ಲ. ನಾನು 1 2 3ನೇ ಕೊಡ್ತೀನಿ. ಎಸ್, ಲಾಗಿನ್ ಆಗುತ್ತೆ. ಈ ರೀತಿ ಯೂಸರ್ನ ಕ್ರಿಯೇಟ್ ಮಾಡ್ಬೋದು. ಅದೇ ರೀತಿಯೇ ಪಾಸ್ವರ್ಡ್ ಬೇರೆಯವ್ರಿಗೆ ಯಾವಾಗಾದರೂ ಒಂದು ಸಲ ಆಲ್ರೆಡಿ ಗೊತ್ತಾಗಿದ್ದರೆ ಚೇಂಜ್ ಮಾಡೋದು ಹೆಂಗೆ, ಇಲ್ಲಿ ಮಾಡಿಫೈ ಸೆಕ್ಷನ್ ಮೊದಲು ಹೋಗ್ರಿ. ಮೊದಲು ಇರೋ ಯೂಸರ್ ನೇಮ್ ಕೊಡ್ರಿ. ನೆಕ್ಸ್ಟು ಓಲ್ಡ್ ಪಾಸ್ವರ್ಡ್, ಅಂದರೆ ಈಗ ಇರೋದು ಪಾಸ್ವರ್ಡನ್ನು ಮೊದಲು ಕೊಡ್ರಿ. ಯಾಕಂದರೆ ಇಲ್ಲ ಬೇರೆಯವ್ರು ಚೇಂಜ್ ಮಾಡಿಬಿಡ್ಬೋದು. ಅದಕ್ಕೆ ನೆಕ್ಸ್ಟ್ ಏನು ಮಾಡಿ, ಈಗೇನು ಬೇಕಲ್ಲ 3 2 1 ಕೊಡ್ತೀನಿ. ಮತ್ತು ಅದನ್ನೇ ಇನ್ನೂ ಒಂದು ಸಲ ರಿಪೀಟ್ ಮಾಡಿರಿ, 3 2 1. ನೆಕ್ಸ್ಟು ಸೇವ್ ಅಂತ ಮಾಡಿ, ಓಕೆ ಅಂತ ಕೊಡಿ. ದ್ಯಾಟ್ಸ್ ಇಟ್. ಈಗ ನೋಡೋಣ ಮತ್ತೆ ಇನ್ನೊಂದು ಸಲ. ಓಕೆ, ಈಗ ASH ನೆಕ್ಸ್ಟು 1 2 3 ಕೊಡ್ತೀನಿ. ಇನ್ವ್ಯಾಲಿಡ್ ಯೂಸರ್ ನೇಮ್ ಪಾಸ್ವರ್ಡ್ ಅಂತು, ಅದನ್ನೇ ASH 3 2 1 ಕೊಡೋಣ. ಈಗ ಲಾಗಿನ್ ಆಗುತ್ತೆ. ಸೊ ಈ ರೀತಿ ಯೂಸರ್ ನೇಮನ್ನು ಕ್ರಿಯೇಟ್ ಮಾಡ್ಕೋಬೋದು. ನೆಕ್ಸ್ಟು ಲ್ಯಾಬ್ ರಿಪೋರ್ಟ್ ಸೆಟ್ಟಿಂಗ್ ಅಂತ ಇದೆ. ಇದನ್ನು ನೀವು ಮೇಲ್ಗಡೆ ಟೈಟಲ್ ಏರಿಯಾ ಇರುತ್ತಲ್ಲ ಅದರೊಳಗಡೆ ಏನಾದರೂ ಒಂದು ಸ್ವಲ್ಪ ಚೇಂಜಸ್ ಮಾಡಬೇಕಂದ್ರೆ, ಇದನ್ನು ಮಾಡಬೇಕಂದ್ರೆ ಈಗ ರಿಪೋರ್ಟ್ ಸೆಟ್ಟಿಂಗ್ಸ್ ಅಂತಂದಿದೆ. ಓಕೆ, ಇದನ್ನು ಓಪನ್ ಮಾಡ್ಕೊಳ್ಳಿ ಮೊದಲು. ಇಲ್ಲಿ ಬೇಸಿಕಲಿ 3 ರಿಪೋರ್ಟ್ ಇದೆ. ಒಂದು ಸ್ಮಾಲ್ ರಿಪೋರ್ಟ್ ಅಂತ, ಓಕೆ. ಸೊ ಇನ್ನೊಂದು ಬಿಗ್ ರಿಪೋರ್ಟ್ ಅಂತ, ಇನ್ನೊಂದು ಮೀಡಿಯಮ್ ರಿಪೋರ್ಟ್ ಅಂತ. ಇದರೊಳಗಡೆ ನನಗನ್ಸೋ ಮಟ್ಟಿಗೆ ಸ್ಮಾಲ್ ರಿಪೋರ್ಟು ಆಮೇಲೆ ಟೆಸ್ಟ್ ರಿಪೋರ್ಟ್ ಅಂತಂದಿದೆ ಅಲ್ಲ, ಇವೆರಡನ್ನು ಯೂಸ್ ಮಾಡಿದರೆ ಐ ಥಿಂಕ್ ದಟ್ ಈಸ್ ಕ್ವೈಟ್ ಬೆಟರು. ಸ್ಮಾಲ್ ರಿಪೋರ್ಟ್ ಅಂದರೆ ಸಿಂಪಲ್ ಇಷ್ಟೇ, ನೀವು A4 ಪೇಪರ್ನೊಳಗಡೆ ಅರ್ಧ ಕಟ್ ಮಾಡಿ, ಅಂದರೆ ಉದ್ದ ಇದ್ದಿದ್ದನ್ನು ಅರ್ಧ ಕಟ್ ಮಾಡಿದರೆ ಏನು ಬರುತ್ತಲ್ಲ ಅದು ಸ್ಮಾಲ್ ರಿಪೋರ್ಟು. ಇದು ಟೆಸ್ಟ್ ರಿಪೋರ್ಟ್ ಅಥವಾ ಬಿಗ್ ರಿಪೋರ್ಟ್ ಅಂತ ಹೇಳಿದರೆ ಫುಲ್ A4 ಪೇಪರು. ಈಗ ಒಂದು ಸಣ್ಣ HP ಟೆಸ್ಟ್ ಇದ್ದರೆ, ಇದು ಇದ್ದರೆ, ಬರೀ ಒಂದು ಶುಗರ್ ಇದ್ದರೆ ಸ್ಮಾಲ್ ರಿಪೋರ್ಟ್ ಕೊಟ್ಟರೆ ಆಗ್ಬೋದೇನು. ಸೊ ಟೆಸ್ಟ್ ರಿಪೋರ್ಟ್ ಅಂತ ಹೇಳಿದರೆ ಏನಾದರೂ ಬಹಳಷ್ಟು ರಿಪೋರ್ಟ್ಗಳು ಇದ್ದರೆ ಯು ಕ್ಯಾನ್ ಗೋ ಫಾರ್ ಅ ಟೆಸ್ಟ್ ರಿಪೋರ್ಟ್. ಓಕೆ, ಸೊ ಈಗ ಈ ಎಲ್ಲ ರಿಪೋರ್ಟ್ಗಳಿಗೂ ಮೇಲೆ ಟೈಟ್ಲ್ ಸ್ಪೇಸ್ ಏನಿರುತ್ತಲ್ಲ, ಸ್ಪೇಸು, ಅದರ ಫಾಂಟು, ಅದು ಏನೇನು ಸೆಟ್ಟಿಂಗ್ ಬೇಕಲ್ಲ ಅದೆಲ್ಲ ಸೆಟ್ಟಿಂಗ್ ಮಾಡೋದನ್ನು ಇದರೊಳಗೆ ಕೊಟ್ಟಿದ್ದೀವಿ, ರಿಪೋರ್ಟ್ಸ್ ಸೆಟ್ಟಿಂಗ್ ಅಂತ. ಇಲ್ಲಿ ಏನೇನು ಬರುತ್ತೆ ನೋಡೋಣ. 3ಕ್ಕೂ ಸೇಮ್ ಇದೆ. ಏನೇನಿದೆ,
ಲ್ಯಾಬ್ ಟೈಟಲ್ ಹೈಟ್ ಅಂತ ಇದೆ. ಈಗ ಲ್ಯಾಬ್ ಟೈಟಲ್ ಹೈಟ್ ಅಂದರೆ ಮೇಲ್ಗಡೆ ಏನು ಟೋಟಲ್ ಏರಿಯಾ ಇರುತ್ತಲ್ಲ, ಅಂದರೆ ನಿಮ್ಮ ಆ ಟೈಟ್ಲ್ ಸ್ಪೇಸ್ ಏನಿದೆ ಅಲ್ಲ, ನಿಮ್ಮದು ಲ್ಯಾಬ್ ನೇಮು, ಅಡ್ರೆಸ್ಸು, ಇದೆಲ್ಲ ಕೂಡಿಬಿಟ್ಟು ಮೇಲಿನಿಂದ ಒಂದು ಗೆರೆ ಹೊಡೆಯೋ ತನಕ, ಅಂದರೆ ಕೆಳಗಡೆ ಆ ಸ್ಪೇಸ್ ಪೂರ್ತಿ ಸ್ಪೇಸ್ ಎಷ್ಟು ಇರಬೇಕು ಅನ್ನೋದು ಇದು ಲ್ಯಾಬ್ ಟೈಟಲ್ ಹೈಟು. ಓಕೆ, ನೆಕ್ಸ್ಟು ಲ್ಯಾಬ್ ನೇಮ್ ಹೈಟು ಅಂದರೆ ಈಗ ಮೇಲಿನ ಪಾಯಿಂಟ್ನಿಂದ ಕೆಳಗಡೆ ಎಷ್ಟು ಹೈಟ್ಗೆ ಇರಬೇಕು ಅನ್ನೋದು ಇದು ಲ್ಯಾಬ್ ನೇಮು. ನೇಮ್ ಏನು ಹಾಕಿರ್ತೀರಲ್ಲ ಅದ್ರ ಹೈಟ್ ಎಷ್ಟು ಅಂತ. ನೀವು ಹೆಚ್ಚು ಕಡಿಮೆ ಮಾಡ್ದಂಗೆ ಅದು ಅಲ್ಲಿ ಕಡಿಮೆ ಮಾಡ್ದಂಗೆ ಮೇಲೆ ಹೋಗುತ್ತೆ, ಹೆಚ್ಚಿಗೆ ಮಾಡ್ದಂಗೆ ಕೆಳಗೆ ಬರುತ್ತೆ. ಆಮೇಲೆ ಅದೇ ರೀತಿ ಅಡ್ರೆಸ್ 1, ಆಮೇಲೆ ಅಡ್ರೆಸ್ 2 ಅದರದ್ದು. ಆಮೇಲೆ ಅದರ ಸೈಜಸ್ ಏನಿರಬೇಕು ಅಂದರೆ ಅದರ ಟೈಟಲಿನ ಸೈಜ್ ಏನಿದೆಯಲ್ಲ ಆ ಸೈಜು ಎಷ್ಟು ಇರಬೇಕು ಅನ್ನೋದು ಅದರದ್ದು. ಆಮೇಲೆ ಫಾಂಟ್ ನೇಮು, ಫಾರ್ ಎಕ್ಸಾಂಪಲ್ ನೀವು ನಿಮ್ಮದೇ ಒಂದು ಲ್ಯಾಬಿನ ನೇಮಿನ ಫಾಂಟ್ ಇದ್ದರೆ ಆ ಫಾಂಟ್ ನೇಮ್ಗಳನ್ನ ಇಲ್ಲಿ ಹಾಕಿ, ನೀವು MS ವರ್ಡ್ ಒಳಗೆ ಅಲ್ಲಿ ಕಾಪಿ ಮಾಡ್ಕೊಂಬಂದು ಇಲ್ಲಿ ಹಾಕಿ, ಸೊ ಅದೇ ಫಾಂಟ್ ನೇಮ್ ಏನಾಗುತ್ತೆ ಆ ಒಂದು ಲ್ಯಾಬ್ ರಿಪೋರ್ಟ್ ಟೈಟ್ಲ್ ಇದಕ್ಕೆ ಸೆಟ್ ಆಗುತ್ತೆ. ಓಕೆ, ಸೊ ನಿಮ್ದ್ರೊಳಗೆ ಯಾವುದಿರುತ್ತೆ ಆ ಇದಕ್ಕೆ ಸೆಟ್ ಆಗುತ್ತೆ. ಇದು ಸ್ಮಾಲ್ ರಿಪೋರ್ಟಿಂದ, ಇದು ಬಿಗ್ ರಿಪೋರ್ಟಿಂದ, ಇದು ಮೀಡಿಯಮ್ ರಿಪೋರ್ಟಿಂದ. ಮೀಡಿಯಮ್ ರಿಪೋರ್ಟ್ ಅಂದರೆ B5 ಅಂತ ಒಂದು ಪೇಪರ್ ಸೈಜ್ ಬರುತ್ತೆ, ಅದು ಮೀಡಿಯಮ್ ರಿಪೋರ್ಟ್. ಬಟ್ ಅದು ನೀವು ನೀವೇ ಕಟ್ ಮಾಡಿಸ್ಕೊಂಡು ಇದನ್ನು ಮಾಡಬೇಕಾಗ್ತದೆ. ನಾವು ಸಜೆಸ್ಟ್ ಮಾಡೋದಿಲ್ಲ. ಬೆಟರ್ ಯು ಗೋ ಫಾರ್ ಬಿಗ್ ರಿಪೋರ್ಟ್, ದಟ್ ಈಸ್ A5 ಅಂತ ಹೇಳಿದರೆ ಬಿಗ್ A4ನೊಳಗಡೆ 2 ಭಾಗ ಮಾಡಿದ್ರೆ ಬರೋ ರಿಪೋರ್ಟ್. ಇದನ್ನು ಸೆಟ್ ಮಾಡಿ ಕೆಳಗಡೆ ಅಪ್ಡೇಟ್ ಅಂತ ಹೇಳಿ ಇನ್ ಕೇಸ್ ಬೇಕಾದರೆ ಸೊ ಅಪ್ಡೇಟ್ ಆಗ್ತದೆ. ಅದನ್ನ ಟ್ರಯಲ್ ಆ್ಯಂಡ್ ಎರರ್ ಮಾಡಿಬಿಟ್ಟು ಏನಾದರೂ ಚೇಂಜಸ್ ಮಾಡಬೇಕಂದ್ರೆ ನೋಡಿ ನೀವು ಸೆಟ್ಟಿಂಗ್ ಮಾಡ್ಕೊಬೋದು. ಓಕೆ, ನೆಕ್ಸ್ಟ್ ಕವರ್ ಪ್ರಿಂಟ್ ಏನು ಬೇಡ. ನೆಕ್ಸ್ಟು ನಾರ್ಮಲ್ ಸೆಟ್ಟಿಂಗ್ಸ್ ಇದೆ, ಇದು ಇದೆ. ಸೊ ಅದು ಯಾವುದು ಇದ್ರದ್ದು ಬೇಡ. ಲೆಟ್ಸ್ ಗೋ ಫಾರ್ ರಿಪೋರ್ಟಿಂಗ್. ಮೊದಲಿಗೆ ನ್ಯೂ ರಿಪೋರ್ಟ್ ಅಂತ ಕ್ಲಿಕ್ ಮಾಡೋಣ. ಇಲ್ಲಿ ನ್ಯೂ ರಿಪೋರ್ಟ್ ಅಂದ ತಕ್ಷಣ ತಾನೇ ಲ್ಯಾಬ್ ನಂಬರ್ ಬರುತ್ತೆ. ಲ್ಯಾಬ್ ನಂಬರ್ ಯಾವಾಗ ಬರುತ್ತೆ ಅಂದರೆ ನೀವು ನ್ಯೂ ರಿಪೋರ್ಟ್ ಅಂತ ಕ್ಲಿಕ್ ಮಾಡಿದಾಗ ಮಾತ್ರ ಲ್ಯಾಬ್ ನಂಬರ್ ತಾನೇ ಜನ್ರೇಟ್ ಆಗುತ್ತೆ. ಲ್ಯಾಬ್ ನಂಬರ್ ಬರುತ್ತೆ. ಶ್ರೀಮತಿ ಯಾವುದಿದೆ, ಸೊ ಮಕ್ಕಳಿದ್ದರೆ, ಇನ್ನು ಚಿಕ್ಕ ಮಕ್ಕಳಿದ್ದರೆ ಬೇಬಿ, ಮಾಸ್ಟರ್, ವಾಟೆವರ್ ದಟ್ ಸೂಟ್ಸ್, ಅದನ್ನು ಅಲ್ಲಿ ಟೈಪ್ ಮಾಡಿರಿ. ಈಗ ನಾನೇನು ಮಾಡ್ತೀನಿ, ರಾಹುಲ್ ಮಲ್ಹೋತ್ರಾ ಅಂತ ಮಾಡ್ತೀನಿ. ಏಜ್ 25, ಮೇಲ್, ರೆಫರ್ಡ್ ಬೈ ಡಾಕ್ಟರ್ ಮನೋಜ್ ತಿವಾರಿ ಅಂತ ಮಾಡ್ತೀನಿ. ಓಕೆ, ನೆಕ್ಸ್ಟು ಈಗ ಇದರೊಳಗಡೆ ಎಲ್ಲ ಸೆಕ್ಷನ್ಸು ಓಪನ್ ಆಗ್ತದೆ. ನೀವು ಎಂಟ್ರಿ ಮಾಡಿದ ಮೇಲೆ ಪೇಷಂಟ್ ಡೀಟೇಲ್ ಎಂಟ್ರಿ, ಎಮ್ಟಾಲಜಿ ಆಯಿತು, ಬಯೋಕೆಮಿಸ್ಟ್ರಿ ಆಯಿತು, ಯೂರಿನ್ ಆಯಿತು, ಎಲ್ಲ ಓಪನ್ ಆಗುತ್ತೆ. ಇದರೊಳಗಡೆ ಏನು ನೀವು ಡೈರೆಕ್ಟಾಗಿ ಯಾವ ಸೆಕ್ಷನ್ ಒಳಗಡೆ ಎಂಟ್ರಿ ಮಾಡಬೇಕಲ್ಲ ಆ ಸೆಕ್ಷನನ್ನು ಸಿಂಪ್ಲಿ ಓಪನ್ ಮಾಡಿ ಅದರ ಮುಂದ್ಗಡೆ ವ್ಯಾಲ್ಯೂಸನ್ನು ಎಂಟ್ರಿ ಮಾಡಿ. ಓಕೆ, ನಾನು HB16 ಹಾಕ್ತೀನಿ. WBC ಕೌಂಟು ಒಂದು 7000 8000 ಹಿಂಗೇನೋ ಒಂದು ಹಾಕ್ತೀನಿ. ಓಕೆ, ಇಷ್ಟು ಹಾಕ್ತೀನಿ. ಇದಾದಮೇಲೆ ಮತ್ತೆ ನಿಮಗೆ ಬಯೋಕೆಮಿಸ್ಟ್ರಿ ಬೇಕು ಅಂತ ಹೇಳಿದ್ರೆ ಸೊ ಬಯೋಕೆಮಿಸ್ಟ್ರಿ ಒಳಗೆ ಹಾಕಿರಿ. ಯಾವುದು ಬೇಕಲ್ಲ ಆ ಸೆಕ್ಷನನ್ನು ಚೂಸ್ ಮಾಡಿ ಹಾಕಿ. ಆ್ಯಂಡ್ ಫೈನಲಿ ಯು ಗೋ ಫಾರ್ ರಿಪೋರ್ಟಿಂಗ್. ಜನರೇಟ್ ಫೈನಲ್ ಟೆಸ್ಟ್ ರಿಪೋರ್ಟ್ ಅಂತದೆ. ಬಿಗ್ ರಿಪೋರ್ಟ್ ಅಂದರೆ A4ಗೆ. ನಾನೀಗ ಸ್ಮಾಲ್ ರಿಪೋರ್ಟ್ ಚೂಸ್ ಮಾಡಿ ಸ್ಮಾಲ್ ರಿಪೋರ್ಟ್ ಓಪನ್ ಮಾಡ್ತೀನಿ. ಓಕೆ, ಈಗ ಸೊ ಇವೆರಡು ಇಲ್ಲಿ ಬಂತು ನೋಡ್ರಿ. ಒಂದು ಹಿಮೋಗ್ಲೋಬಿನು, ಇನ್ನೊಂದು WBC ಕೌಂಟ್. ಓಕೆ, ಇಲ್ಲಿ ನೋಡಿರಿ ಟೆಕ್ನಿಷಿಯನ್ ಅಂತ ಸೆಟ್ ಮಾಡಿದ್ವಿ, ಟೆಕ್ನಿಷಿಯನ್ ಬಂತು. ಇಲ್ಲ ನಿಮಗೆ ಏನಾದರೂ ನೇಮ್ ಹಾಕ್ಕೊಂಡಿದ್ರೆ ಅಲ್ಲಿ ನಿಮ್ಮ ನೇಮು ವಿತ್ ಕ್ವಾಲಿಫಿಕೇಷನ್ ಹಾಕಿದರೆ ಕ್ವಾಲಿಫಿಕೇಷನ್ ಬಂದಿರುತ್ತೆ. ಓಕೆ, ಇದನ್ನು ನಾವು ಪ್ರಿಂಟ್ ತೆಗಿಬೇಕಾದ್ರೆ ಇಲ್ಲಿದೆ ನೋಡಿರಿ, ಪ್ರಿಂಟರ್ ಚಿತ್ರ ಇದೆ. ಈ ಪ್ರಿಂಟರ್ ಚಿತ್ರ ಕ್ಲಿಕ್ ಮಾಡಿ ಓಕೆ ಅಂತ ಹೇಳಿದರೆ ನಿಮ್ಮ ಪ್ರಿಂಟ್ರು ಆಲ್ರೆಡಿ ರೆಡಿ ಇತ್ತು ಅಂತ ಹೇಳಿದ್ರೆ ಸೊ ಏನಾಗುತ್ತೆ, ನಿಮ್ಮ ಪ್ರಿಂಟು ಡೈರೆಕ್ಟಾಗಿ ಇಲ್ಲಿ ಬರುತ್ತೆ. ಇದು ನೋಡಿರಿ, ಇದು ಲ್ಯಾಬ್ ನೇಮ್ ಅಂತ ಅಲ್ಲಿ ಏನು ಸೆಟ್ ಮಾಡಿರ್ತೀವಿ ಅದು ಬರುತ್ತೆ. ಇದು ಇದರದ್ದು ಅಡ್ರೆಸ್ 1, ಅಡ್ರೆಸ್ 2. ಓಕೆ, ಎಸ್. ಸೊ ಇಲ್ಲಿಂದ ನೆಕ್ಸ್ಟು ಕ್ಲೋಸ್ ಅಂತ ಹೇಳಿದಾಗ ಸೊ ಈ ರಿಪೋರ್ಟನ್ನು ಸೇವ್ ಮಾಡಬೇಕಾ ಅಂತ ಕೇಳುತ್ತೆ. ಎಸ್ ಅಂದರೆ ಸೇವ್ ಮಾಡುತ್ತೆ. ಇಲ್ಲ ನಿಮಗೇನಾದರೂ ಚೇಂಜಸ್ಸು ಅದನ್ನು ಮಾಡೋದಿದೆ ಅಂದರೆ ನೋ ಅಂತ ಹೇಳಿ ಮತ್ತೆ ಎಲ್ಲಿ ಬೇಕಲ್ಲ ಚೇಂಜಸ್ಸು ಆ ರಿಪೋರ್ಟ್ನಲ್ಲಿ ಹೋಗಿ ಚೇಂಜಸ್ ಮಾಡಿಕೊಂಡು ಮತ್ತೆ ಬಂದು ಇನ್ನೂ ಒಂದು ಸಲ ರಿಪೋರ್ಟ್ ಕೊಡ್ರಿ. ಆಟೋಮೆಟಿಕಲಿ ಏನು ಮಾಡುತ್ತೆ, ಇದ್ರೊಳಗೂ ತೊಗೊಳುತ್ತೆ. ಏನಾದರೂ ಚೇಂಜಸ್ ಇದ್ದರೆ ಇದು ಇದ್ದರೆ
ಅವನ್ನೆಲ್ಲವನ್ನು ತಗೊಂಡು ಇಲ್ಲೇನು ಮಾಡುತ್ತೆ, ರಿಪೋರ್ಟನ್ನು ಜನ್ರೇಟ್ ಮಾಡುತ್ತೆ. ಓಕೆ, ಈಗ ಪೇಷಂಟ್ ಡೀಟೇಲ್ನೊಳಗಡೆ ಏನಾದರೂ ಚೇಂಜಸ್ ಇತ್ತು ಅಂದರೆ ಅವಾಗ ಇಲ್ಲಿ ಪೇಷಂಟ್ ಡೀಟೇಲ್ಸ್ ಅಂತ ಇದೆ ನೋಡಿರಿ, ಇದನ್ನು ಯೂಸ್ ಮಾಡಬೇಕು. ಅವಾಗ ಮತ್ತೆ ನ್ಯೂ ರಿಪೋರ್ಟ್ ಅಲ್ಲ. ಓಕೆ, ಇಲ್ಲಿ ಇದನ್ನು ಯೂಸ್ ಮಾಡಿದರೆ ಸೊ ಇದು ಇಲ್ಲಿ ಸೆಲೆಕ್ಟ್ ಆಗಿ ಬರ್ತದೆ. ಓಕೆ, ಎಸ್. ಸೊ ನೆಕ್ಸ್ಟು ಇಲ್ಲಿ ಏನು ಮಾಡ್ತೀವಿ, ಓಕೆ, ಸೊ ಸ್ಮಾಲ್ ರಿಪೋರ್ಟ್, ನೆಕ್ಸ್ಟ್ ಪ್ರಿಂಟ್, ನೆಕ್ಸ್ಟ್ ಸೇವ್. ಎಸ್, ಈ ರೀತಿ ಒಂದು ರಿಪೋರ್ಟನ್ನು ತೆಗಿತೀವಿ. ಸೊ ನೆಕ್ಸ್ಟು ಇದೇ ಇದರೊಳಗಡೆ ನಮಗೇನಾದರೂ ಚೇಂಜಸ್ ಬೇಕಂದರೆ ಅಥವಾ ಒಂದು ಹೊಸ ಟೆಸ್ಟ್ ಆ್ಯಡ್ ಮಾಡಬೇಕಂದ್ರೆ ಸೊ ಯಾವ ರೀತಿಯಾಗಿ ಆ್ಯಡ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ನ್ಯೂ ರಿಪೋರ್ಟ್ ಹೋದಾಗಲೇ ಆಗಲಿ ಮತ್ತೊಂದೇ ಆಗಲಿ, ಓಕೆ, ನಾವೇನು ಸೆಕ್ಷನ್ಸನ್ನು ಇದು ಮಾಡ್ತೀವಲ್ಲ, ಇಲ್ಲಿ ಏಜ್ ನೋಡಿ, ಮಗು ಇರುತ್ತೆ, ಬರೀ 8 ತಿಂಗಳು ಇರುತ್ತೆ. ಓಕೆ, ಸೊ ಇದನ್ನು ಹಾಕೋಕೆ ಬರಲ್ಲ, ಇಲ್ಲಿ ಮಂತ್ಸ್ಗೆ ಸೆಕ್ಷನ್ ಒಳಗಡೆ ಹಾಕಿರಿ. ಓಕೆ, ಎಸ್. ನೆಕ್ಸ್ಟ್ ಈಗ ಹೆಮ್ಟಾಲಜಿ ಒಳಗಡೆ ನಾನು ಏನೋ ಒಂದು ಟೆಸ್ಟನ್ನು ಇದನ್ನು ಆ್ಯಡ್ ಮಾಡಬೇಕು. ಅವಾಗೇನು ಮಾಡಿ, ಇಲ್ಲಿ ಮೇಂಟೆನೆನ್ಸ್ ಅಂತ ಇದೆ ನೋಡಿ, ಈ ಮೇಂಟೆನೆನ್ಸ್ ಓಪನ್ ಮಾಡಿ ಇದರೊಳಗಡೆ ಏನೇ ಈಗ ನಾರ್ಮಲ್ ವ್ಯಾಲ್ಯೂ ಇದನ್ನು ಏನಾರ ಚೇಂಜ್ ಮಾಡಬೇಕಂದ್ರೆ ಅದು ಬರೋ ತನಕ ಈ ಬಟನ್ ನೆಕ್ಸ್ಟ್ ಮುಂದೆ ಹೋಗುತ್ತೆ, ಇದು ಪ್ರಿವಿಯಸ್ ಹಿಂದಕ್ಕೆ ಬರುತ್ತೆ, ಇದು ಲಾಸ್ಟ್ಗೆ ಹೋಗುತ್ತೆ, ಇದು ಫಸ್ಟಿಗೆ ಬರುತ್ತೆ. ಓಕೆ, ಏನಾರ ಚೇಂಜ್ ಮಾಡೋದಿದ್ರೆ ಚೇಂಜ್ ಮಾಡಿ. ನೆಕ್ಸ್ಟು ಹೊಸ ಟೆಸ್ಟ್ ಆ್ಯಡ್ ಮಾಡೋದಿದ್ರೆ ಆ್ಯಡ್ ನ್ಯೂ ಅಂತ ಇದೆ ನೋಡಿರಿ, ಆ್ಯಡ್ ನ್ಯೂ ಕ್ಲಿಕ್ ಮಾಡಿರಿ. ಇಲ್ಲಿ ಟೆಸ್ಟ್ ನೇಮ್ ಎಂಟ್ರಿ ಮಾಡಿರಿ, ಅದರ ಯೂನಿಟ್ ನಾರ್ಮಲ್ ವ್ಯಾಲ್ಯೂ ಇಷ್ಟನ್ನು ಎಂಟ್ರಿ ಮಾಡಿರಿ, ಸೇವ್ ಅಂತ ಹೇಳ್ರಿ. ಡೈರೆಕ್ಟಾಗಿ ಇದು ಲಾಸ್ಟ್ಗೆ ಇದರಲ್ಲಿ ಮತ್ತೆ ಆರ್ಡರ್ ಚೇಂಜ್ ಮಾಡೋ ಇದು ಇಲ್ಲ, ಇಲ್ಲಿ ಲಾಸ್ಟ್ಗೆ ಏನಿದೆಯಲ್ಲ ಎಂಡ್ಗೆ ಬಂದು ಅದು ಆ ಒಂದು ಟೆಸ್ಟ್ ಆ್ಯಡ್ ಆಗುತ್ತೆ. ಈ ರೀತಿ ಮಾಡಿಫೈ ಮಾಡ್ಬೋದು ಅಥವಾ ಆ್ಯಡ್ ಮಾಡ್ಬೋದು ಹೊಸ ಟೆಸ್ಟನ್ನು. ಓಕೆ, ಸೊ ನೆಕ್ಸ್ಟು ಇದರಲ್ಲೇ ಈಗ ಎಂಟ್ರಿ ಮಾಡಿದ್ದನ್ನು ಓಪನ್ ಮಾಡಿ ನೋಡಬೇಕಂದ್ರೆ ಯಾವ ರೀತಿಯಾಗಿ ನೋಡ್ಬೋದು ಅದು ಒಂದು ನೋಡೋಣ. ಇದರೊಳಗಡೆ ಸರ್ಚ್ ಅಂತ ಇದೆ ನೋಡಿ. ಮೊದಲಿಗೆ ನಿಮಗೆ ಲ್ಯಾಬ್ ನಂಬರ್ ಗೊತ್ತಿರಬೇಕು ಅಂತ ಹೇಳಿದ್ರೆ, ಲ್ಯಾಬ್ ನಂಬರ್ ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಆಲ್ ಪೇಷಂಟ್ ಡೀಟೇಲ್ ಕೊಟ್ಟರೆ ನಿಮಗೆ ಅಟ್ಲೀಸ್ಟ್ ಅವ್ರು ಯಾವಾಗ ಬಂದು ಹೋಗಿದ್ರು ಅನ್ನೋದಾದ್ರೂ ಗೊತ್ತಿರುತ್ತೆ. ಸೊ ಆ ಟೈಮ್ನಲ್ಲಿ ಇದನ್ನು ತೊಗೊಂಡು ಈಗ ಫಾರ್ ಎಕ್ಸಾಂಪಲ್ ಇವತ್ತಿನ ಡೇಟ್ 6/1 ಇದೆ, 6/1 ಇದನ್ನು ಸೆಟ್ ಮಾಡಿಕೊಂಡು 6ನೇ ತಾರೀಕು ಇದನ್ನು ಮಾಡಿಕೊಂಡು ಇಲ್ಲಿ ಡೈರೆಕ್ಟಾಗಿ ಟೈಪ್ ಆದರೂ ಮಾಡ್ಬೋದು. 6/1/2017. ಓಕೆ, ಶೋ ಅಂತ ಹೇಳಿದರೆ ಆ ಡೇಟ್ ಅಥವಾ ಇಂಥ ದಿನದಿಂದ 1ನೇ ತಾರೀಕಿನಿಂದ 15ನೇ ತಾರೀಕು ಅಥವಾ 1 ತಿಂಗಳು 6 ತಿಂಗಳು ಇದ್ರೆ ಗೊತ್ತಾಗುತ್ತೆ. ಇಲ್ಲಿ ಟೆಸ್ಟ್ ನಂಬರ್ 6 ಬಂದಿದೆ. ಓಕೆ, ಟೆಸ್ಟ್ ನಂಬರ್ 6 ನೋಡ್ಕೊಂಡ್ಬಿಟ್ಟು ಇಲ್ಲಿ ಸರ್ಚ್ ಒಳಗಡೆ ಜನರಲ್ ಪೇಷಂಟ್ ಸೆಕ್ಷನ್ ತೊಗೊಂಡು ಲ್ಯಾಬ್ ನಂಬರ್ 6 ಹೊಡೆದ್ರೆ ಇಲ್ಲಿ ಎಕ್ಸಾಕ್ಟಾಗಿ ಡೈರೆಕ್ಟಾಗಿ ಬರುತ್ತೆ. ಇಲ್ಲಿ ಓಕೆ ಹೊಡೆದ್ಬಿಟ್ಟು ಸೊ ಡೈರೆಕ್ಟಾಗಿ ಅಲ್ಲಿ ರಿಪೋರ್ಟ್ ಏನಾಗುತ್ತೆ, ಡಿಸ್ಪ್ಲೇ ಆಗುತ್ತೆ. ಸೊ ಈ ರೀತಿ ಎಂಟ್ರಿ ಮಾಡಿದ ರಿಪೋರ್ಟನ್ನು ತಗೋಬೋದು. ಸೊ ದಿಸ್ ಈಸ್ ಆಲ್ ಅಬೌಟ್ ವಾಟ್, ಸೊ ಹೌ ಟು ಪ್ರಿಪೇರ್ ದ ರಿಪೋರ್ಟ್ಸ್ ಇನ್ ಸೊ ಮೆಡಿಲ್ಯಾಬ್ ಸಾಫ್ಟ್ವೇರ್. Okay, thank you.